ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕೇರಳದ ಸುಪ್ರಸಿದ್ಧವಾದಂತಹ ಒಂದು ಕೃಷ್ಣನ ದೇವಸ್ಥಾನ ಗುರುವಾಯೂರಲ್ಲಿದ್ದೀವಿ. ಗುರುವಾಯೂರಪ್ಪನ ದೇವಸ್ಥಾನ ಎಷ್ಟು ಫೇಮಸ್ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಇಲ್ಲಿ ಅತ್ಯಂತ ಹೆಚ್ಚಾಗಿ ಮದುವೆಗಳು ನಡೆಯುತ್ತೆ. ಈವನ್ ಸೆಲೆಬ್ರಿಟಿಗಳು ಕೂಡ ಬಂದು ಈ ಕ್ಷೇತ್ರದಲ್ಲಿ ಮದುವೆ ಆಗ್ತಾರೆ. ಈ ಒಂದು ಕ್ಷೇತ್ರವನ್ನು ದಕ್ಷಿಣದ ದ್ವಾರಕ ಅಂತ ಕೂಡ ಕರೀತಾರೆ. ಈ ದೇವಸ್ಥಾನದಲ್ಲಿ ಇರ್ತಕ್ಕಂತಹ ಗುರುವಾಯೂರಪ್ಪನ ವಿಗ್ರಹ ಏನಿದೆ 4 ಯುಗಗಳಲ್ಲಿ ಪೂಜೆ ಮಾಡಿದಂತಹ ವಿಗ್ರಹ ಇದು. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಹಾಗೆ ಕಲಿಯುಗದಲ್ಲೂ ಕೂಡ ಈ ವಿಗ್ರಹಕ್ಕೆ ಪೂಜೆ ನಡೀತಾ ಇದೆ. ಹಾಗೆ ಈ ವಿಗ್ರಹವನ್ನು ಸ್ವತಃ ಕೃಷ್ಣನೇ ಪೂಜೆ ಮಾಡ್ದ ಅಂತಲೂ ಕೂಡ ಹೇಳಲಾಗುತ್ತೆ. ದ್ವಾರಕ ಮುಳುಗುವಂಥ ಸಮಯದಲ್ಲಿ ಕೃಷ್ಣ ಉದ್ದವನ ಕೈಯಲ್ಲಿ ಹೇಳಿ ಕಳಿಸಿದಂತಹ ಒಂದು ವಿಗ್ರಹ ಇದು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಗುರುವಾಯೂರು ದೇವಸ್ಥಾನ ಎಲ್ಲಿದೆ, ಹೇಗೆ ತಲುಪ್ಬೋದು, ಹಾಗೆ ಇಲ್ಲಿ ಬಂದಾಗ ಎಲ್ಲಿ ಉಳ್ಕೊಳ್ಬೋದು, ದೇವಸ್ಥಾನದ ಇತಿಹಾಸ ಏನು, ಹಿನ್ನೆಲೆ ಏನು, ಇಲ್ಲಿ ಇನ್ನೂ ನೋಡಬೇಕಾದಂತಹ ಜಾಗಗಳು ಯಾವ್ದ್ಯಾವ್ದಿದೆ ಅನ್ನೋದೆಲ್ಲದನ್ನು ಕೂಡ ಸಂಪೂರ್ಣವಾಗಿ ನಿಮಗೆ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ನೀವೆಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿದ್ರೆ ನಿಮಗೆ ಗುರುವಾಯೂರು ದೇವಸ್ಥಾನದ ಪೂರ್ತಿ ಮಾಹಿತಿ ಜೊತೆಗೆ ಅಲ್ಲಿಗೆ ಹೋದಾಗ ಯಾವೆಲ್ಲ ಪ್ರೊಸೀಜರ್ನ ಫಾಲೋ ಮಾಡಬೇಕು ಅನ್ನೋದು ಕೂಡ ತಿಳ್ಕೊಬೋದು. ಬನ್ನಿ ಹಾಗಿದ್ರೆ ಇನ್ನಾಗ್ತಡ ವಿಡಿಯೋನ ಶುರು ಮಾಡೋಣ. ಇದು ನಮ್ಮ ಕೇರಳ ಟ್ರಿಪ್ಪಿನ 4ನೇ ಹಾಗೂ ಕೊನೆಯ ದಿವಸ. ಇವತ್ತಿನ ದಿವಸ ನಾವು ಗುರುವಾಯೂರು ದೇವಸ್ಥಾನದ ಶ್ರೀಕೃಷ್ಣನ ದರ್ಶನ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ನಾವು ಗುರುವಾಯೂರಿಗೆ ಹೇಗೆ ಬಂದ್ವಿ ಅಂತ ನೀವು ತಿಳ್ಕೊಬೇಕು ಅಂತಂದರೆ ಹಿಂದಿನ ವಿಡಿಯೋಗಳನ್ನ ತಪ್ಪದೇ ನೋಡಬೇಕು. ಸುಮಾರಷ್ಟು ವಿಡಿಯೋಗಳಿದೆ ಕೇರಳ ಸೀರೀಸಲ್ಲಿ, ದಯವಿಟ್ಟು ಆ ವಿಡಿಯೋಗಳನ್ನು ನೋಡ್ಕೊಂಡು ಬನ್ನಿ. ನಾವು ಹಿಂದಿನ ದಿವಸ ರಾತ್ರಿ ಚೊಟ್ಟಾನಿಕರ ಭಗವತಿ ದೇವಸ್ಥಾನವನ್ನು ನೋಡಿಕೊಂಡು ವಾಪಸ್ ಕೊಚ್ಚಿಗೆ ಬಂದು ಅಂದರೆ ಎರ್ನಾಕುಲಮ್ಗೆ ಬಂದು ಎರ್ನಾಕುಲಮಿಂದ ಗುರುವಾಯೂರಿಗೆ ಡೈರೆಕ್ಟ್ ಟ್ರೈನ್ ಇದೆ, ಆ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಈ ಟ್ರೈನ್ ಪ್ರತಿದಿನ ಎರ್ನಾಕುಲಂ ಜಂಕ್ಷನಿಂದ ಸಂಜೆ 7:40ಕ್ಕೆ ಹೊರಟ್ರೆ ಗುರುವಾಯೂರು ರೀಚ್ ಆಗೋ ಅಷ್ಟರಲ್ಲಿ ರಾತ್ರಿ 10:30 ಆಗಿರುತ್ತೆ. ಸುಮಾರು 2.5 ಗಂಟೆಯಿಂದ 3 ಅವರ್ ಜರ್ನಿ ಇರುತ್ತೆ. ಇನ್ನು ನಾವು ಎರ್ನಾಕುಲಮಲ್ಲಿ ಇದ್ದಿದ್ದರಿಂದ ಎರ್ನಾಕುಲಮಿಂದ ಗುರುವಾಯೂರಿಗೆ ಹೋಗ್ತಾ ಇದ್ದೀವಿ. ನೀವೇನಾದರೂ ಡೈರೆಕ್ಟಾಗಿ ಬೆಂಗಳೂರಿಂದ ಈ ಗುರುವಾಯೂರು ದೇವಸ್ಥಾನಕ್ಕೆ ಬರಬೇಕು ಅಂದರೆ ಗುರುವಾಯೂರಿಗೆ ಜಾಸ್ತಿ ಟ್ರೈನ್ಗಳು ಅವೈಲಬಲ್ ಇಲ್ಲ ಡೈರೆಕ್ಟಾಗಿ ಬೆಂಗಳೂರಿಂದ. ಹಾಗಾಗಿ ನೀವು ಗುರುವಾಯೂರಿಗೆ ಹತ್ತಿರದಲ್ಲೇ ಇರುವಂತಹ ತ್ರಿಶೂರಿಗೆ ಬಂದು ತ್ರಿಶೂರಿಂದ ಗುರುವಾಯೂರಿಗೆ ತಲುಪ್ಬೋದು. ತ್ರಿಶೂರ್ಗೆ ಸಾಕಷ್ಟು ಟ್ರೈನ್ಗಳು ನಮ್ಮ ಬೆಂಗಳೂರಿಂದ ಅವೈಲಬಲ್ ಇದೆ. ಬೆಂಗಳೂರಿನ SMVT ರೈಲ್ವೆ ಸ್ಟೇಷನಿಂದ ಹೊರಡುವಂಥ ಹಮ್ಸಫರ್ ಎಕ್ಸ್ಪ್ರೆಸ್ ಇದೆ, ಇದು ಸಂಜೆ 7 ಗಂಟೆಗೆ ಹೊರಡುತ್ತೆ. ಇನ್ನು ನಾವು ಬೆಂಗಳೂರಿಂದ ತ್ರಿವೇಂದ್ರಂಗೆ ಬಂದಂಥ ಮೈಸೂರು ತ್ರಿವೇಂದ್ರಂ ಎಕ್ಸ್ಪ್ರೆಸ್ ಕೂಡ ನಮಗೆ ಬೆಂಗಳೂರಲ್ಲಿ ಸ್ಟಾಪ್ ಇದೆ, ಹಾಗೆ ತ್ರಿಶೂರಲ್ಲೂ ಕೂಡ ಸ್ಟಾಪ್ ಇದೆ. ನೀವು ಆ ಟ್ರೈನಲ್ಲಿ ಕೂಡ ಬರ್ಬೋದು. ಮೈಸೂರು ತ್ರಿವೇಂದ್ರಂ ಎಕ್ಸ್ಪ್ರೆಸ್ ಪ್ರತಿದಿನ ಸಂಜೆ 4:25ಕ್ಕೆ ಮೆಜೆಸ್ಟಿಕ್ ಸ್ಟೇಷನಿಂದ ಹೊರಡುತ್ತೆ. ಈ ಟ್ರೈನಲ್ಲಿ ಕೂಡ ನೀವು ತ್ರಿಶೂರಿಗೆ ಬಂದು ಅಲ್ಲಿಂದ ಪ್ರೈವೇಟ್ ಬಸ್ಸಲ್ಲಿ ಅಥವಾ ಟ್ಯಾಕ್ಸಿ ಮಾಡಿಕೊಂಡು ಗುರುವಾಯೂರನ್ನು ತಲುಪ್ಬೋದಾಗಿರುತ್ತೆ. ಇನ್ನು ಫ್ಲೈಟಲ್ಲಿ ಬರ್ತೀರಾ ಅಂತಂದರೆ ನಿಯರೆಸ್ಟ್ ಏರ್ಪೋರ್ಟ್ ಕೊಚ್ಚಿ ಇಂಟರ್ನ್ಯಾಷನಲ್ ಏರ್ಪೋರ್ಟೇ ಆಗಿರುತ್ತೆ. ಅಲ್ಲಿಂದನೇ ನೀವು ಟ್ಯಾಕ್ಸಿ ಮಾಡ್ಕೊಂಡು ಅಥವಾ ಬಸ್ಸಲ್ಲಿ ಈ ಗುರುವಾಯೂರನ್ನು ತಲುಪಬೇಕು. ಬಸ್ಸಲ್ಲಿ ಬರ್ತೀರಾ ಅಂದರೆ ಸ್ಲೀಪರ್ ಬಸ್ಗಳು ಅವೈಲಬಲ್ ಇದೆ, ಆ ಬಸ್ಗಳಲ್ಲಿ ನೀವು ಬೆಂಗಳೂರಿಂದ ಗುರುವಾಯೂರನ್ನು ತಲುಪ್ಬೋದು ಆರಾಮಾಗಿ. ನಾವಿವಾಗ ನಮ್ಮ ಟ್ರೈನಲ್ಲಿ 2.5 ಗಂಟೆಗಳ ಪ್ರಯಾಣ ಬೆಳೆಸಿ ಗುರುವಾಯೂರು ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ. ರೈಲ್ವೆ ಸ್ಟೇಷನಿಂದ ಹೊರಗಡೆ ಬರ್ತಾ ಇದ್ದಂಗೆ ಆಟೋಗಳು ಇರುತ್ತೆ. ಆಟೋ ಮಾಡಿಕೊಂಡು ಆಟೋದವ್ರಿಗೇ ಯಾವುದಾದ್ರೂ ಒಂದೊಳ್ಳೆ ಚೆನ್ನಾಗಿರೋದು ರೂಮ್ ತೋರಿಸ್ರಿ ಅಂತ ಕೇಳಿದ್ರೆ ಅವರೇ ಕರ್ಕೊಂಡು ಹೋಗಿ ನಿಮಗೆ ನಿಮ್ಮ ಬಜೆಟ್ಗೆ ಅನುಸಾರವಾಗಿ ರೂಮ್ಸನ್ನು ತೋರಿಸ್ತಾರೆ. ಅಥವಾ ನೀವೇ ಹೋಗಿ ದೇವಸ್ಥಾನದ ಅಕ್ಕಪಕ್ಕ 1-2-3 ಹೋಟೆಲ್ ರೂಮ್ಸ್ಗಳನ್ನ ವಿಚಾರಿಸಿದ್ರೆ ನಿಮ್ಮ ಬಜೆಟ್ಗೆ ಅನುಸಾರವಾಗಿ ಹಾಗೆ ನಿಮಗೆ ರೂಮ್ ಯಾವ ರೀತಿ ಬೇಕೋ ಆ ರೀತಿ ರೂಮ್ಸ್ನ ನೀವೇ ತೊಗೋಬೋದು. ಏನಂತ ಜಾಸ್ತಿ ಏನಿರೋದಿಲ್ಲ, ಸುಮಾರು 1,500 ರೂಪಾಯಿಗೆಲ್ಲ ಒಳ್ಳೆ ರೂಮ್ಸೇ ಸಿಗುತ್ತೆ. ನಾವು ಕೂಡ ಮಾಡಿದ್ದು 1000 ರೂಪೀಸ್ ರೂಮೇ. ರೂಮ್ ತುಂಬಾ ಕ್ಲೀನಾಗಿ ನೀಟಾಗಿ ಇತ್ತು, ಹಾಗೆ ದೇವಸ್ಥಾನಕ್ಕೆ ತುಂಬಾ ಹತ್ತಿರದಲ್ಲಿತ್ತು. ನಡ್ಕೊಂಡು ಹೋಗಿ ನಡ್ಕೊಂಡು ಬರ್ಬೋದಾಗಿತ್ತು, ಅಷ್ಟು ಹತ್ತಿರದಲ್ಲಿ ನಾವು ರೂಮ್ ಮಾಡಿದ್ವಿ. ದೇವಸ್ಥಾನದಿಂದ ಕೇವಲ 300 ಮೀಟರ್ ದೂರದಲ್ಲಿತ್ತು ನಾವು ಮಾಡಿದಂತಹ ರೂಮು. ಗೋವಿಂದ್ ಲಾಡ್ಜ್ ಅಂತ AC ಹಾಗೆ ನಾನ್ AC ರೂಮ್ಸ್ಗಳು ಕೂಡ ನಿಮಗೆ ಇರುತ್ತಿಲ್ಲಿ. ನಾನ್ AC ರೂಮ್ ಆದರೆ 1000 ರೂಪೀಸಿಂದನೇ ಶುರುವಾಗುತ್ತೆ. AC ರೂಮ್ ಆದರೆ 1500-2000 ರೂಪೀಸ್ ಹೀಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಲಗೇಜ್ ಎಲ್ಲ ಇಟ್ಕೊಳ್ಳೋಕ್ಕೆ ಸ್ಪೇಸು ಹಾಗೆ ಬಾತ್ರೂಮು ಎಲ್ಲವೂ ಕೂಡ ತುಂಬಾ ಕ್ಲೀನಾಗಿತ್ತು. ಇಲ್ಲಿ ದೇವಸ್ಥಾನದ ಅಕ್ಕಪಕ್ಕ ತುಂಬಾ ಲಾಡ್ಜ್ಗಳೆಲ್ಲ ಇದೆ, ರೂಮ್ಸ್ಗಳೆಲ್ಲ ಇದೆ. ಗೋವಿಂದನ ಹೆಸರಲ್ಲೇ ಸುಮಾರಷ್ಟು ಲಾಡ್ಜ್ಗಳಿದೆ. ನೀವು ಕೇಳಿ ವಿಚಾರಿಸಿ ನಿಮ್ಮ ಬಜೆಟ್ಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ತೊಗೊಬೋದು. ಇನ್ನು ಗುರುವಾಯೂರಲ್ಲಿ ಎಲ್ಲ ಕಡೆನೂ ಕೂಡ ರೂಮ್ಗಳಲ್ಲಿ 2 ಗಂಟೆಗೆ ಚೆಕ್ಔಟ್ ಮಾಡಬೇಕು ಮಧ್ಯಾಹ್ನ, ಅದೊಂದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನದ ಫುಲ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಡ್ತೀನಿ. ಯಾವ ರೀತಿ ದರ್ಶನ ಮಾಡಬೇಕು, ಅಲ್ಲಿ ಏನೆಲ್ಲ ಪ್ರೊಸೀಜರ್ ಇದೆ, ಹಾಗೆ ದೇವಸ್ಥಾನದ ಇತಿಹಾಸ ಏನು, ಹಿನ್ನೆಲೆ ಏನು ಎಲ್ಲದನ್ನು ಕೂಡ ತಿಳ್ಕೊಳ್ಳೋಣ. ಗುರುವಾಯೂರು ದೇವಸ್ಥಾನಕ್ಕೆ ಎಂಟ್ರಿ ಆಗೋದಕ್ಕೆ 4 ದ್ವಾರಗಳಿದೆ, ಈಸ್ಟು, ವೆಸ್ಟು, ನಾರ್ತ್, ಸೌತ್ ಅಂತ.
ನಮ್ಮ ರೂಮ್ಗೆ ಹತ್ತಿರದಲ್ಲೇ ಇದ್ದಂಥ ನಾರ್ತ್ ನಡ ಅಂದರೆ ಉತ್ತರದ ದ್ವಾರದ ಮುಖಾಂತರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಹತ್ತಿರದಲ್ಲೇ ರೂಮ್ ಇದ್ದಿದ್ದರಿಂದ ನಡ್ಕೊಂಡೇ ಹೋಗ್ತಾ ಇದ್ದೀವಿ. ಹೋಗೋ ದಾರಿಯಲ್ಲೇ ಗುರುವಾರಪ್ಪನ ದರ್ಶನ ಆಯಿತು. ಇಲ್ಲಿಂದನೇ ದರ್ಶನ ಮಾಡ್ಕೊಂಬಿಡಿ, ದೇವಸ್ಥಾನದ ಒಳಗಡೆ ಅಂತೂ ದೇವರನ್ನು ತೋರಿಸೋದಕ್ಕಾಗಲ್ಲ. ಈಗ ದೇವಸ್ಥಾನದ ಆವರಣಕ್ಕೆ ನಾವು ಬಂದಿದ್ದೀವಿ. ದೇವಸ್ಥಾನದ ಮುಂದೆ ಎಷ್ಟು ರಶ್ ಇದೆ ಅನ್ನೋದು ಸ್ವಲ್ಪನೂ ಕೂಡ ನಮಗೆ ಗೊತ್ತಿರಲಿಲ್ಲ. ಇಲ್ಲಿ ಇಷ್ಟು ಜನ ಇದ್ದಾರಲ್ಲ, ಇಷ್ಟೇ ಇರ್ಬೋದು ಜನ ಅಂತ ಅಂದ್ಕೊಂಡಿದ್ವಿ. ಆದರೆ ದೇವಸ್ಥಾನದ ಮುಂದೆ ಹೋದ್ಮೇಲೆ ಗೊತ್ತಾಯಿತು ಎಷ್ಟು ರಶ್ ಇದೆ ಅಂತ. ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯನೂ ಕೂಡ 200ಕ್ಕೂ ಹೆಚ್ಚು ಮದುವೆಗಳು ನಡೆಯುತ್ತೆ. ಯಾರ್ಯಾರು ಬಂದು ಈ ದೇವಸ್ಥಾನದಲ್ಲಿ ಗುರುವಾಯೂರಪ್ಪನ ಸನ್ನಿಧಿಯಲ್ಲಿ ಮದುವೆ ಆಗ್ತಾರೋ ಅವರು ಅವರ ವೈವಾಹಿಕ ಜೀವನದಲ್ಲಿ ತುಂಬ ಅನ್ಯೋನ್ಯವಾಗಿ ಸಂಸಾರವನ್ನು ನಡೆಸ್ಕೊಂಡು ಹೋಗ್ತಾರೆ ಅಂತ ಒಂದು ನಂಬಿಕೆ ಇದೆ. ಹಾಗಾಗಿ ತುಂಬ ಜನ ಸೆಲೆಬ್ರಿಟಿಗಳು ಕೂಡ ಬಂದು ಈ ದೇವಸ್ಥಾನದಲ್ಲಿ ಮದುವೆ ಆಗ್ತಾರೆ. ಇನ್ನು ದೇವಸ್ಥಾನದ ಪಕ್ಕದಲ್ಲೇ ಒಂದು ಕಲ್ಯಾಣಿ ಇದೆ. ಈ ಕಲ್ಯಾಣಿಯನ್ನು ರುದ್ರತೀರ್ಥ ಅಂತ ಕರೀತಾರೆ. ಯಾಕೆ ಈ ಒಂದು ಕಲ್ಯಾಣಿಗೆ ರುದ್ರತೀರ್ಥ ಅಂತ ಹೆಸರು ಬಂದಿದೆ ಅನ್ನೋದಕ್ಕೂ ಕೂಡ ಒಂದು ಅದೇನೆಂದರೆ, ಗುರುವಾಯೂರಪ್ಪನನ್ನು ಈ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕಿಂತ ಮುಂಚೆ ಈ ಜಾಗದಲ್ಲಿ ಕೈಲಾಸವಾಸನಾದಂಥ ಮಹಾಶಿವ ಬಂದು ಈ ಜಾಗದಲ್ಲಿ ತಪಸ್ಸು ಮಾಡಿದ್ರು ಅಂತ ಒಂದು ನಂಬಿಕೆ ಇದೆ. ಹಾಗಾಗಿ ಈ ಒಂದು ಕಲ್ಯಾಣಿಗೆ ರುದ್ರತೀರ್ಥ ಅಂತ ಹೆಸರು ಬಂದಿದೆ. ಈ ಜಾಗದಲ್ಲಿ ತಪಸ್ಸನ್ನು ಮಾಡಿ ಅನಂತರ ಆನಂದ ಭೈರವ ನೃತ್ಯವನ್ನು ಮಾಡಿ ಈ ಗುರುವಾಯೂರು ದೇವಸ್ಥಾನದಿಂದ 1 ಕಿಲೋಮೀಟರ್ ದೂರದಲ್ಲಿರುವಂಥ ಮಮ್ಮಿಯೂರು ದೇವಸ್ಥಾನಕ್ಕೆ ಹೋಗಿ ಶಿವ ನೆಲೆಸ್ತಾರೆ. ಆ ದೇವಸ್ಥಾನ ಇವತ್ತಿಗೂ ಕೂಡ ನಮಗೆ ಗುರುವಾಯೂರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಗುರುವಾಯೂರಪ್ಪನ ದರ್ಶನ ಮಾಡಿ ಅನಂತರ ನಾವು ಮಮ್ಮಿಯೂರು ದೇವಸ್ಥಾನದಲ್ಲಿ ಶಿವನ ದರ್ಶನ ಮಾಡಿದ್ರೆ ಮಾತ್ರನೇ ಈ ಗುರುವಾಯೂರು ಕ್ಷೇತ್ರಕ್ಕೆ ಬಂದು ಗುರುವಾಯೂರಪ್ಪನ ದರ್ಶನ ಮಾಡಿದಂಥ ಫಲ ಸಿಗೋದು ಅಂತ ಹೇಳ್ತಾರೆ. ವಿಡಿಯೋ ಕೊನೆಯಲ್ಲಿ ಗುರುವಾಯೂರಲ್ಲಿ ನೋಡಲೇಬೇಕಾದಂಥ ಕೆಲವೊಂದು ಜಾಗಗಳು ಯಾವ್ದ್ಯಾವುದು ಅಂತ ತಿಳಿಸೋವಂಥ ಸಮಯದಲ್ಲಿ ಆ ದೇವಸ್ಥಾನದ ಬಗ್ಗೆನೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ನೀವು ನೋಡ್ತಾ ಇರೋದು ಗುರುವಾಯೂರಪ್ಪನ ದೇವಸ್ಥಾನದ ಗೋಪುರ. ನಾವು ರುದ್ರತೀರ್ಥವನ್ನು ನೋಡಿಕೊಂಡು ಅಲ್ಲಿ ಕೈಕಾಲು ತೊಳ್ಕೊಂಡು ಸ್ವಲ್ಪ ಆ ತೀರ್ಥವನ್ನು ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ದೇವಸ್ಥಾನದ ಮುಂಭಾಗಕ್ಕೆ ಬಂದು ಇಲ್ಲಿ ಕ್ಯೂ ನೋಡ್ತಾ ಇದ್ದಂಗೆ ನಮಗೆ ಗಾಬರಿ ಆಗೋಯ್ತು. ಎಷ್ಟೊಂದು ಕ್ಯೂ ಇತ್ತು ಅಂತಂದರೆ ಯಾವ ಕಾಲಕ್ಕಪ್ಪ ಇದು ದರ್ಶನ ಆಗೋದು ಅಂತ ಅನ್ನಿಸ್ತು. ಯಾಕಂದರೆ ಇವತ್ತು ಬೇರೆ ಕೊನೆ ದಿವಸ ನಮ್ಮದು ಕೇರಳದಲ್ಲಿ. ಇವತ್ತು ಸಂಜೆ ನಮಗೆ ತ್ರಿಶೂರಿಂದ ಟ್ರೈನ್ ಇದೆ ಬೆಂಗಳೂರಿಗೆ ವಾಪಸ್ ಹೋಗೋದಕ್ಕೆ. ಹಾಗೆ ಇವತ್ತೇ ನಾವು ಗುರುವಾಯೂರಪ್ಪನ ದರ್ಶನ ಮಾಡಿಕೊಂಡು ಗುರುವಾಯೂರಲ್ಲಿರುವಂಥ ಅಕ್ಕಪಕ್ಕ ಜಾಗಗಳನ್ನು ಕೂಡ ನೋಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಮುಂಚೆನೇ ಇಷ್ಟೊಂದೆಲ್ಲ ರಶ್ ಇರುತ್ತೆ ಅಂತ ಗೊತ್ತಿದ್ರೆ ಬೆಳಗ್ಗೆ ಬೇಗನೆ ಬಂದು ವೆಯ್ಟ್ ಮಾಡ್ಬೋದಾಗಿತ್ತು. ಇಷ್ಟೊತ್ತಿನಲ್ಲೆಲ್ಲ ನಮಗೆ ದರ್ಶನನೇ ಆಗೋಗ್ತಾ ಇತ್ತು ಅಂತ ಅಂದ್ಕೊಂಡ್ವಿ. ಆದರೆ ಬಂದಿದ್ದೇ ಲೇಟು, ಏನು ಮಾಡೋದಕ್ಕಾಗಲ್ಲ. ಇಲ್ಲಿ ನಾವು ಹೋಗುವಾಗಲೇ ವೆಯ್ಟ್ ಮಾಡ್ತಾ ಇರೋವಂಥ ಜನಗಳ ದರ್ಶನ ಎಲ್ಲ ಮುಗಿದ ಮೇಲೇ ನಮಗೆ ದರ್ಶನ ಸಿಗೋದು. ಎಷ್ಟೊತ್ತಿಗೆ ದರ್ಶನ ಆಗುತ್ತೆ ಅಂತ ಗೊತ್ತಿಲ್ಲ. ಇನ್ನು ದೇವಸ್ಥಾನದ ಒಳಗಡೆ ಮೊಬೈಲು, ಕ್ಯಾಮ್ರಾ ಏನು ಕೂಡ ಅಲೋ ಮಾಡೋದಿಲ್ಲ. ಹಾಗೆ ನಿಮ್ಮ ಲಗೇಜ್ನ ಇಡೋದಕ್ಕೆ ಇಲ್ಲಿ ಕ್ಲಾಕ್ ರೂಮ್ ಕೂಡ ವ್ಯವಸ್ಥೆ ಇದೆ. ಈ ಜಾಗದಲ್ಲಿ ನಿಮ್ಮ ಮೊಬೈಲ್, ಕ್ಯಾಮ್ರಾ ಹಾಗೆ ಲಗೇಜ್ಗಳನ್ನು ಡೆಪಾಸಿಟ್ ಮಾಡಿಟ್ಟು ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ಬೋದು. ಇನ್ನು ದೇವಸ್ಥಾನಕ್ಕೆ ಕೇವಲ ಸಾಂಪ್ರದಾಯಿಕ ಉಡುಗೆಗಳು ಮಾತ್ರನೇ ಅಲೋ ಮಾಡೋದು. ಹಾಗಾಗಿ ಗಂಡಸರು ಪಂಚೆ ಶಲ್ಯವನ್ನು ಹಾಕೋಬೇಕಾಗತ್ತೆ, ಹೆಂಗಸರು ಸೀರೆ ಉಟ್ಕೋಬೇಕು ಅಥವಾ ಸಲ್ವಾರನ್ನು ಹಾಕೊಂಡ್ರೆ ದುಪ್ಪಟ್ಟ ಸಮೇತ ಹಾಕ್ಕೋಬೇಕಾಗತ್ತೆ. ನಾವು ಸತತ 5 ಗಂಟೆಗಳ ಕಾಲ ಕ್ಯೂ ಅಲ್ಲಿ ವೆಯ್ಟ್ ಮಾಡಿ ಗುರುವಾಯೂರಪ್ಪನ ದರ್ಶನ ಮಾಡಿಕೊಂಡು ಇವಾಗ ಹೊರಗಡೆ ಬಂದಿದ್ದೀವಿ. ನಾವು ದೇವಸ್ಥಾನದ ಒಳಗಡೆ ಹೋಗೋದಕ್ಕಿಂತ ಮುಂಚೆ ತಿಂಡಿ ಮಾಡಿರಲಿಲ್ಲ. ನಾವು ಸುಮಾರು 7:45-8 ಗಂಟೆಗೆ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಕ್ಕೆ ನಮಗೆ ದರ್ಶನ ಮುಗಿಯುವಷ್ಟರಲ್ಲಿ 1 ಗಂಟೆ ಆಗಿತ್ತು ಮಧ್ಯಾಹ್ನ. ಈ ಕಡೆ ಕ್ಯೂ ನೋಡ್ತಾ ಇರೋದು ದೇವಸ್ಥಾನದಲ್ಲಿ ಫ್ರೀ ಅನ್ನಪ್ರಸಾದ ಇರುತ್ತೆ, ಅದಕ್ಕೆ ಕ್ಯೂ ಇರೋದಿಲ್ಲಿ. ಆಲ್ರೆಡಿ 5 ಅವರು ನಾವು ದರ್ಶನಕ್ಕೆ ಅಂತ ಕ್ಯೂ ಅಲ್ಲಿ ನಿಂತ್ಕೊಂಡು ಸಾಕಾಗಿತ್ತು. ಹಾಗಾಗಿ ನಾವು ಅನ್ನಪ್ರಸಾದಕ್ಕೇನು ಹೋಗಲಿಲ್ಲ, ಅಲ್ಲೇ ಹೋಟೆಲಲ್ಲಿ ಊಟ ಮಾಡ್ಕೊಂಡ್ವಿ. ಇನ್ನು ಗುರುವಾಯೂರು ದೇವಸ್ಥಾನದಲ್ಲಿ ನಿಮಗೆ ಬೇಗ ದರ್ಶನ ಆಗಬೇಕು ಅಂತಂದರೆ ಏನು ಮಾಡಬೇಕು ಅಂತ ಕೇಳೋದಾದರೆ, ಬೆಳಗ್ಗೆ ಆದಷ್ಟು ಬೇಗ ನೀವು ದರ್ಶನಕ್ಕೆ ಬರಬೇಕಾಗತ್ತೆ. ಗುರುವಾಯೂರು ದೇವಸ್ಥಾನ ಪ್ರತಿದಿನ ಬೆಳಗಿನ ಜಾವ 3 ಗಂಟೆಗೆ ಓಪನ್ ಆಗುತ್ತೆ. ಹಾಗೆ ಮಧ್ಯಾಹ್ನ 12-12:30ವರೆಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಆಮೇಲೆ ನಿಮಗೆ ದರ್ಶನ ಇರೋದಿಲ್ಲ.
ಮತ್ತೆ ನಿಮಗೆ ಸಂಜೆ 4 ಗಂಟೆ 4:15 ದರ್ಶನ ಶುರುವಾದರೆ ರಾತ್ರಿ 9:00ವರೆಗೂ ಕೂಡ ನಿಮಗೆ ದರ್ಶನ ಇರುತ್ತೆ. ಆದಷ್ಟು ಬೆಳಗ್ಗೆ ಬೇಗನೆ ಅಂದರೆ ಒಂದು 5 ಗಂಟೆ ಮುಂಚೆಗೆಲ್ಲ ಬಂದು ನೀವು ಕ್ಯೂವಲ್ಲಿ ನಿಂತ್ಕೊಂಡ್ರೆ ನಿಮಗೆ ಬೇಗನೆ ದರ್ಶನ ಆಗುತ್ತೆ. 7 ಗಂಟೆ ಮೇಲೆ ನೀವೇನಾದರೂ ದರ್ಶನಕ್ಕೆ ಬಂದರೆ ತುಂಬಾ ರಶ್ ಇರುತ್ತೆ. ನಿಮಗೆ ದರ್ಶನ ಆಗೋದು 5ರಿಂದ 10 ಗಂಟೆಗಳು ಹಿಡಿಸ್ಬೋದು. ಬೇಗ ದರ್ಶನ ಆಗೋದಕ್ಕೆ ಸ್ಪೆಷಲ್ ಟಿಕೆಟ್ ಏನಾದರೂ ಇದೆಯಾ ಅಂದರೆ ಇದೆ, ಆದರೆ 1000 ರುಪೀಸ್ ಒಬ್ಬರಿಗೆ ಚಾರ್ಜ್ ಮಾಡ್ತಾರೆ. ಒಂದು ಟಿಕೆಟ್ 1000 ರುಪೀಸ್. ಅದರಲ್ಲಿ ನಿಮಗೆ ಪ್ರಸಾದ ಕೂಡ ಸಿಗುತ್ತೆ. ನಿಮಗೆ ಬೇಕಿದ್ದರೆ 1000 ರುಪೀಸ್ ಟಿಕೆಟ್ ತೊಗೊಂಡು ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ಸ್ಪೆಷಲ್ ದರ್ಶನ ಮಾಡೋದಕ್ಕೂ ಕೂಡ ಸುಮಾರು 2ರಿಂದ 3 ಅವರ್ ನೀವು ವೆಯ್ಟ್ ಮಾಡಬೇಕಾಗತ್ತೆ ಕ್ಯೂ ಅಲ್ಲಿ. ಇನ್ನು ಈ ದೇವಸ್ಥಾನಕ್ಕೆ ಬಂದು ಮದುವೆಯನ್ನು ಮಾಡ್ಕೋಬೇಕು ಅಂತ ಅಂದ್ಕೊಂಡವರು ಹೊಸ ಗಂಡು ಹೆಣ್ಣಾದರೆ ಅಲ್ಲಿ ನೀವು ಹೋಗಿ ವಿಚಾರಿಸ್ಬೇಕಾಗತ್ತೆ ಮುಂಚೆನೇ ಏನೆಲ್ಲ ಚಾರ್ಜ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ದೇವಸ್ಥಾನದ ಮುಂದೆನೇ 4-5 ಚಿಕ್ಕ ಚಿಕ್ಕ ಮಂಟಪಗಳಿರುತ್ತೆ. ಆ ಮಂಟಪಗಳಲ್ಲಿ ನಿಮಗೆ ಮದುವೆ ಮಾಡಿಸ್ಕೊಡ್ತಾರೆ. ಹೊಸದಾಗಿ ಮದುವೆ ಆಗಿರೋರಿಗೆ ಒಂಥರ ಪ್ರೊಸೀಜರ್ ಇರುತ್ತೆ. ಹಾಗೆ ಆಲ್ರೆಡಿ ಮದುವೆ ಆಗಿ ಈ ದೇವಸ್ಥಾನದಲ್ಲಿ ಬರೀ ಹಾರವನ್ನು ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರವರು ಕೂಡ ತುಂಬ ಜನ ಇರ್ತಾರಲ್ಲ, ಅವ್ರಿಗೆ ಬೇರೆಯೇ ಪ್ರೊಸೀಜರ್ ಇರುತ್ತೆ. ಗುರುವಾಯೂರು ದೇವಸ್ಥಾನ ನಮ್ಮ ದಕ್ಷಿಣ ಭಾರತದಲ್ಲಿರುವಂತಹ ಪ್ರಮುಖವಾದಂತಹ ಕೃಷ್ಣನ ದೇವಸ್ಥಾನ ಅಂತ ಅಂದರೆ ತಪ್ಪಾಗಲಾರ್ದು. ಈ ದೇವಸ್ಥಾನವನ್ನು ಭೂವೈಕುಂಠ ಅಂತಲೂ ಕೂಡ ಕರೀತಾರೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಮುಂದೆ ಗರ್ಭಗುಡಿಯಲ್ಲೇನೆ ಗುರುವಾಯೂರಪ್ಪನನ್ನು ದರ್ಶನ ಮಾಡುವಂಥದ್ದು. ಈ ದೇವಾಲಯದಲ್ಲಿ ಪ್ರತಿಷ್ಠಾಪನೆಗೊಂಡಿರುವಂತಹ ವಿಗ್ರಹ ಏನಿದೆ ಇದು ಕೃಷ್ಣನ ಒಂದು ಸ್ವರೂಪವನ್ನೇ ಪ್ರತಿನಿಧಿಸುತ್ತೆ. 4 ಕೈಗಳನ್ನು ಹೊಂದಿದ್ದು, ಒಂದು ಕೈಯಲ್ಲಿ ಪಾಂಚಜನ್ಯ ಶಂಖವನ್ನು, ಮತ್ತೊಂದು ಕೈಯಲ್ಲಿ ಮಾಯಾ ಚಕ್ರವಾದಂತಹ ಸುದರ್ಶನ ಚಕ್ರವನ್ನು, ಇನ್ನೊಂದು ಕೈಯಲ್ಲಿ ಗದೆಯನ್ನು, ಹಾಗೆ ಮತ್ತೊಂದು ಕೈಯಲ್ಲಿ ಕಮಲವನ್ನು ಹಿಡಿದಿರೋ ಹಾಗೆ ತುಳಸಿ ಮಾಲೆಯನ್ನು ಹಾಕ್ಕೊಂಡು ಸುಂದರವಾಗಿರುವಂತಹ ಬಾಲಕೃಷ್ಣನ ರೂಪದಲ್ಲಿ ನಾವಿಲ್ಲಿ ದೇವರನ್ನ ದರ್ಶನ ಮಾಡ್ಬೋದು. ಆ ಬೆಳಗ್ತಾ ಇರುವಂತಹ ದೀಪದ ಬೆಳಕಲ್ಲಿ ಆ ಕೃಷ್ಣನನ್ನ ದರ್ಶನ ಮಾಡೋದೇ ಒಂದು ಸಂತೋಷ. ತುಂಬಾನೇ ಅದ್ಭುತವಾದಂತಹ ಒಂದು ಅನುಭವ. ಸ್ಕ್ರೀನ್ ಮೇಲೆ ಫೋಟೋ ಹಾಕಿದ್ದೀನಿ, ಇಲ್ಲಿಂದನೇ ದರ್ಶನ ಮಾಡ್ಕೊಂಬಿಡಿ. ಒಳಗಡೆ ಅಂತೂ ಮೊಬೈಲ್ ಅಲೋ ಇಲ್ಲ, ಹಾಗಾಗಿ ತೋರಿಸೋದಕ್ಕೆ ಸಾಧ್ಯ ಇಲ್ಲ. ಈ ದೇವಸ್ಥಾನದಲ್ಲಿ ಕೃಷ್ಣನನ್ನ ಗುರುವಾಯೂರಪ್ಪನ್, ಕಣ್ಣನ್, ಉಣ್ಣಿ ಕೃಷ್ಣನ್ ಅಂತಲೂ ಕೂಡ ಕರೀತಾರೆ. ಈ ದೇವಸ್ಥಾನದಲ್ಲಿ ಕೇವಲ ಮದುವೆಗಳು ಮಾತ್ರನೇ ಅಲ್ಲದೆ ಯಾರಾದರೂ ಹರಕೆಗಳನ್ನು ಕಟ್ಕೊಂಡಿರ್ತಾರಲ್ಲ, ಮಕ್ಕಳಾಗದೇ ಇರೋರು, ಅಂಥವರು ಮಕ್ಕಳಾದ ನಂತರ ನಾಮಕರಣ ಮಾಡುವಂಥದ್ದಾಗಿರ್ಬೋದು, ಅಕ್ಷರಾಭ್ಯಾಸ ಮಾಡಿಸೋದು, ಅನ್ನಪ್ರಾಶನ ಮಾಡಿಸೋದು ಮಕ್ಕಳಿಗೆ, ಹಾಗೆ ಅವರೇನಾದರೂ ಭರತನಾಟ್ಯ ಕಲಿತಾ ಇದ್ದರೆ ಗೆಜ್ಜೆ ಪೂಜೆ ಮಾಡಿಸುವಂತಹ ಕಾರ್ಯಕ್ರಮಗಳನ್ನು ಕೂಡ ಈ ದೇವಸ್ಥಾನದ ಆವರಣಗಳಲ್ಲಿ ಮಾಡಿಸ್ತಾರೆ. ಪ್ರತಿದಿನ ಏನಾದರೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಒಂದು ಸಂಗೀತ ವಾದ್ಯಗಳನ್ನು ನುಡಿಸೋದಾಗಿರ್ಬೋದು, ಅಥವಾ ಶಾಸ್ತ್ರೀಯ ಸಂಗೀತವನ್ನು ಹೇಳೋದಾಗಿರ್ಬೋದು, ಅಥವಾ ಭರತನಾಟ್ಯ ನೃತ್ಯ ಪ್ರದರ್ಶನವನ್ನು ಮಾಡೋದಾಗಿರ್ಬೋದು. ಇದೆಲ್ಲ ಕೃಷ್ಣನನ್ನು ಸಂತೋಷಪಡಿಸೋದಕ್ಕೆ ಅಂತ ಮಾಡೋವಂಥದ್ದು. ಇನ್ನು ದೇವಸ್ಥಾನದಲ್ಲಿ 2 ರೀತಿಯಾದಂಥ ಪ್ರಸಾದ ಸಿಗುತ್ತೆ. ಒಂದು ಪಾಲ್ ಪಾಯಸಂ, ಹಾಗೆ ಮತ್ತೊಂದು ನೈ ಪಾಯಸಂ ಅಂತ. ಹಾಲು ಪಾಯಸ ಅಂದರೆ ಪಾಲ್ ಪಾಯಸ ಏನಿದೆ ಅದು ಒಂದೇ ದಿವಸದಲ್ಲಿ ಖಾಲಿ ಮಾಡಬೇಕಾಗತ್ತೆ. ಜಾಸ್ತಿ ದಿನ ಸ್ಟೋರ್ ಮಾಡೋದಕ್ಕಾಗೋದಿಲ್ಲ, ಅದು ಹಾಳಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಅವತ್ತಿನ ದಿವಸನೇ ಖಾಲಿ ಮಾಡೋಂಗಿದ್ರೆ ನೀವು ಪಾಲ್ ಪಾಯಸ ಅಂತ ತಗೊಳ್ಳಿ. ಅಥವಾ ನೀವು ಜಾಸ್ತಿ ದಿನ ಊರಿಗೆಲ್ಲ ತೊಗೊಂಡೋಗ್ಬೇಕು ಅಂತ ಅನ್ನೋದಾದರೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಸಿಗುತ್ತಲ್ಲ ಪ್ರಸಾದ, ಬ್ರೌನ್ ಕಲರಲ್ಲಿ ಇರುತ್ತಲ್ಲ, ಆ ಥರದ್ದು ಪ್ರಸಾದ ಸಿಗುತ್ತೆ. ಅದನ್ನು ನೀವು ತೊಗೊಂಡು ಹೋಗ್ಬೋದು. ಪ್ರಸಾದ ತಗೊಳ್ಳೋ ಅಂಥ ಕಡೆನೂ ಕೂಡ ತುಂಬಾ ರಶ್ ಇರುತ್ತೆ. ನಿಮಗೆ ಬೆಣ್ಣೆ ಪ್ರಸಾದ ಬೇಕು ಅಂದರೆ ಬರೀ 20 ರೂಪಾಯಲ್ಲಿ ನಿಮಗೆ ಬೆಣ್ಣೆ ಪ್ರಸಾದ ಕೂಡ ಸಿಗುತ್ತೆ. ದೇವಸ್ಥಾನದ ಮುಂಭಾಗನೇ ಸಿಗುತ್ತೆ, ಅದನ್ನು ಕೂಡ ನೀವು ತೊಗೋಬೋದು. ಇನ್ನು ನೀವೇನಾದರೂ 1000 ರುಪೀಸ್ ಟಿಕೆಟ್ ತೊಗೊಂಡು ದರ್ಶನಕ್ಕೆ ಹೋಗಿದ್ರೆ ಅದರಲ್ಲೇ ನಿಮಗೆ ಪ್ರಸಾದ ಕೂಡ ಕೊಟ್ಟಿರ್ತಾರೆ. ಇನ್ನು ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಆನೆಯ ಪ್ರತಿಮೆಯನ್ನು ಮಾಡಿದ್ದಾರೆ. ಜೊತೆಗೆ ಅದರ ಪಕ್ಕದಲ್ಲೇ ಶಿವನ ಒಂದು ಸ್ಟ್ಯಾಚ್ಯೂವನ್ನು ಮಾಡಿದ್ದಾರೆ. ಶಿವ ಬಂದು ಈ ಜಾಗದಲ್ಲಿ ತಪಸ್ಸು ಮಾಡಿದ್ದ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಒಂದು ಶಿವಲಿಂಗದ ವಿಗ್ರಹವನ್ನು ಕೆತ್ತನೆ ಮಾಡಿದ್ದಾರೆ. ಅದರ ಪಕ್ಕದಲ್ಲಿ ಆನೆ ಏನು ಕಾಣಿಸ್ತಾ ಇದೆ. ಈ ದೇವಸ್ಥಾನದಲ್ಲಿ ಆನೆಗಳ ಮೇಲೆ ಗುರುವಾಯೂರಪ್ಪನ ಉತ್ಸವ ನಡೆಯುತ್ತೆ. ಸಾಕಷ್ಟು ವರ್ಷಗಳು ತನ್ನ ಮೇಲೆ ಗುರುವಾಯೂರಪ್ಪನನ್ನು ಹೊತ್ತುಕೊಂಡು ಉತ್ಸವವನ್ನು ಮಾಡ್ತಾ ಇದ್ದಂಥ ಆನೆ ಸಾವನ್ನಪ್ಪಿದ ನಂತರ ದೇವಸ್ಥಾನದ ಆವರಣದ ಹೊರಗಡೆ ಈ ಆನೆಯ ಸಮಾಧಿಯನ್ನು ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಆನೆಯ ಒಂದು ಪ್ರತಿಮೆಯನ್ನು ಕೂಡ ನಾವು ನೋಡ್ಬೋದು. ಹಾಗೆ ಅದರ ಹಿಸ್ಟ್ರಿ ಎಲ್ಲದನ್ನು ಕೂಡ ಕೆಳಗಡೆ ಪೇಂಟಿಂಗ್ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿದೆ. ಬನ್ನಿ, ಹಾಗಿದ್ರೆ ಈ ದೇವಸ್ಥಾನದ ಇತಿಹಾಸ ಏನು, ಹಿನ್ನೆಲೆ ಏನು, ಹಾಗೆ ಈ ಜಾಗಕ್ಕೆ ಕೃಷ್ಣ ಬಂದು ನೆಲೆಸಿದ್ದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ.
ಈ ಕಥೆಯನ್ನು ತಿಳ್ಕೊಳ್ಳೋದಕ್ಕೆ ನೀವು ಮಹಾಭಾರತದ ಕಾಲಕ್ಕೆ ಹೋಗಬೇಕಾಗುತ್ತೆ. ಮಹಾಭಾರತ ಕಾಲಕ್ಕಿಂತನೂ ಕೂಡ ಹಳೆಯದು ಈ ದೇವಸ್ಥಾನದ ಹಿನ್ನೆಲೆ. ಆದರೆ ಗುರುವಾಯೂರು ದೇವಸ್ಥಾನದ ವಿಷಯ ಚರ್ಚೆಗೆ ಬಂದಿದ್ದು ಮಹಾಭಾರತ ನಡೆದ ನಂತರ. ಮಹಾಭಾರತ ಯುದ್ಧದಲ್ಲಿ ಅರ್ಜುನನ ಮಗನಾದ ಅಭಿಮನ್ಯು ಯುದ್ಧದಲ್ಲಿ ವೀರ ಮರಣವನ್ನು ಹೊಂದುತ್ತಾನೆ. ಅವನು ಸಾಯೋದಕ್ಕಿಂತ ಮುಂಚೆನೇ ಉತ್ತೆರೆ ಗರ್ಭಿಣಿಯಾಗಿರ್ತಾಳೆ. ಅವಳ ಹೊಟ್ಟೆಯಲ್ಲಿ ಪರೀಕ್ಷಿತ್ ಹುಟ್ಟುತ್ತಾನೆ. ಯುಧಿಷ್ಠಿರನ ನಂತರ ರಾಜ್ಯವನ್ನು ಆಳಿದ್ದು ಈ ಪರೀಕ್ಷಿತನೇ. ಈ ಪರೀಕ್ಷಿತನಿಗೆ ಒಬ್ಬ ಮಗ ಇರ್ತಾನೆ. ಅವನ ಹೆಸರು ಜನಮೇಜಯ ಅಂತ. ತನ್ನ ತಂದೆಯ ಸಾವಿನ ನಂತರ ಜನಮೇಜಯ ರಾಜ ಆಗ್ತಾನೆ. ತನ್ನ ತಂದೆ ಪರೀಕ್ಷಿತನ ಸಾವಿಗೆ ಕಾರಣನಾದಂಥ ತಕ್ಷಕನಾಗನ ಮೇಲೆ ಪ್ರತೀಕಾರ ತೀರಿಸ್ಕೋಬೇಕು ಅಂತ ಸರ್ಪಯಾಗವನ್ನು ಮಾಡಿ ಲಕ್ಷಾಂತರ ನಿರಪರಾಧಿ ಸರ್ಪಗಳನ್ನು ಕೊಲ್ತಾನೆ ಈ ಜನಮೇಜಯ. ಆ ಸರ್ಪಗಳ ಶಾಪದ ಪರಿಣಾಮದಿಂದ ಅವನು ಕುಷ್ಠರೋಗಕ್ಕೆ ಬಲಿಯಾಗ್ತಾನೆ. ಆಗ ಸ್ವತಃ ದತ್ತಾತ್ರೇಯ ಸ್ವಾಮಿಗಳು ಬಂದು ರಾಜನು ತನ್ನ ಪಾಪಗಳನ್ನು ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಕ್ಕೆ ಅಂತ ಗುರುವಾಯೂರು ಕೃಷ್ಣನ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಆಗ ದತ್ತಾತ್ರೇಯ ಸ್ವಾಮಿಗಳು ಗುರುವಾಯೂರಪ್ಪನ್ ಈ ಕ್ಷೇತ್ರಕ್ಕೆ ಬಂದು ನೆಲೆಸಿದ್ದು ಹೇಗೆ ಅನ್ನೋದ್ರ ಕಥೆಯನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಇಂಟ್ರೋದಲ್ಲೇ ಹೇಳಿದ್ನಲ್ವಾ, ಈ ಒಂದು ದೇವಸ್ಥಾನದಲ್ಲಿ ಇರುವಂತಹ ಗುರುವಾಯೂರಪ್ಪನ ವಿಗ್ರಹ ಏನಿದೆ ಇದು 4 ಯುಗಗಳಲ್ಲಿ ಪೂಜೆ ಮಾಡ್ತಾ ಬಂದಂತಹ ವಿಗ್ರಹ ಅಂತ. ಈ ವಿಗ್ರಹವನ್ನು ಮೊದಲು ಶ್ರೀಮನ್ನಾರಾಯಣನು ಪದ್ಮಕಲ್ಪದ ಆರಂಭದಲ್ಲಿ ಬ್ರಹ್ಮನಿಗೆ ಕೊಡ್ತಾನೆ. ಯಾಕಂದರೆ ಪ್ರಪಂಚದ ಸೃಷ್ಟಿ ಆಗಬೇಕಾಗಿತ್ತಲ್ಲ, ಹಾಗಾಗಿ ಸೃಷ್ಟಿ ಕಾರ್ಯದ ಅನುಕೂಲಕ್ಕಾಗಿ ಈ ವಿಗ್ರಹವನ್ನು ಬ್ರಹ್ಮನಿಗೆ ಕೊಡ್ತಾನೆ. ಬ್ರಹ್ಮ ವರಾಹ ಕಲ್ಪದ ಆರಂಭದಲ್ಲಿ ಸುತಪ ಮತ್ತು ಪೃಷ್ಣಿ ದಂಪತಿಗೆ ಈ ವಿಗ್ರಹವನ್ನು ಕೊಟ್ಟು ಪೂಜೆ ಮಾಡೋದಕ್ಕೆ ಹೇಳ್ತಾರೆ. ಆ ದಂಪತಿಗಳು ತುಂಬ ಭಕ್ತಿಯಿಂದ ಈ ವಿಗ್ರಹವನ್ನು ಪೂಜೆ ಮಾಡೋದಕ್ಕೋಸ್ಕರ ವಿಷ್ಣು ಪ್ರತ್ಯಕ್ಷನಾಗಿ, ನಿಮ್ಮ ಭಕ್ತಿಗೆ ನಾನು ಮೆಚ್ಚಿದ್ದೀನಿ, ಹಾಗಾಗಿ ನಿಮಗೆ 3 ಬಾರಿ ಮಗುವಾಗಿ ನಾನು ಹುಡ್ತೀನಿ ಅಂತ ವರದಾನ ನೀಡ್ತಾರೆ. ಅದೇ ರೀತಿಯಲ್ಲಿ ಮೊದಲ ಜನ್ಮದಲ್ಲಿ ಭಗವಂತ ಪೃಷ್ಣಿಗರ್ಭನಾಗಿಯೂ, ಹಾಗೆ 2ನೇ ಜನ್ಮದಲ್ಲಿ ಕಶ್ಯಪ ಮತ್ತು ಅದಿತಿ ದಂಪತಿಗಳಿಗೆ ವಾಮನನಾಗಿಯೂ, ಇನ್ನು 3ನೇ ಜನ್ಮದಲ್ಲಿ ವಸುದೇವ ಹಾಗೆ ದೇವಕಿಯರಿಗೆ ಶ್ರೀಕೃಷ್ಣನಾಗಿ ಜನ್ಮ ತಾಳ್ತಾರೆ. ಅಂದರೆ ಈ ವಿಗ್ರಹವನ್ನು ಅದಿತಿ ಮತ್ತು ಕಶ್ಯಪರು ಕೂಡ ಪೂಜೆ ಮಾಡಿದರು, ವಸುದೇವ ಹಾಗೆ ದೇವಕಿಯೂ ಕೂಡ ಪೂಜೆ ಮಾಡಿದರು. ಇನ್ನು ದ್ವಾಪರ ಯುಗದಲ್ಲಿ ಕೃಷ್ಣನ ಅವತಾರ ತಾಳಿದ ನಂತರ ಕೃಷ್ಣ ತನ್ನ ಅರಮನೆಗೆ ಅಂದರೆ ದ್ವಾರಕಕ್ಕೆ ಈ ವಿಗ್ರಹವನ್ನು ತರಿಸ್ಕೊಂಡು ಅದೇ ಅರಮನೆಯಲ್ಲಿ ಆ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿಸಿ ಪ್ರತಿದಿನವೂ ಕೂಡ ವಿಧಿವತ್ತಾಗಿ ಆ ವಿಗ್ರಹದ ಪೂಜೆಯನ್ನು ಮಾಡ್ತಾ ಇರ್ತಾರೆ. ಇನ್ನು ದ್ವಾಪರ ಯುಗದ ಅಂತ್ಯಕಾಲದಲ್ಲಿ ತನ್ನ ಅವತಾರವನ್ನು ಮುಗಿಸುವಂಥ ಸಂದರ್ಭದಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ದ್ವಾರಕ ಮುಳುಗೋಗುತ್ತೆ ಅಂತ ಗೊತ್ತಾದಾಗ ಈ ವಿಗ್ರಹವನ್ನು ತನ್ನ ಭಕ್ತನಾದಂತಹ ಉದ್ಧವನನ್ನು ಕರೆದು ಅವನ ಕೈಯಲ್ಲಿಟ್ಟು ಒಂದು ಸೂಕ್ತವಾದಂತಹ ಸ್ಥಳದಲ್ಲಿ ಈ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡು ಅಂತ ಹೇಳ್ತಾರೆ. ಆಗ ಉದ್ಧವನಿಗೆ ಆ ವಿಗ್ರಹವನ್ನು ಎಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಉದ್ಧವ ಏನು ಮಾಡ್ತಾನೆ, ದೇವತೆಗಳಿಗೆ ಗುರುಗಳಾದಂತಹ ಬೃಹಸ್ಪತಿ ಹಾಗೆ ವಾಯುದೇವರ ಸಹಾಯವನ್ನು ಕೇಳ್ತಾನೆ. ಬೃಹಸ್ಪತಿ ಹಾಗೆ ವಾಯುದೇವರಿಬ್ಬರೂ ಕೂಡ ಸೂಕ್ತ ಸ್ಥಳವನ್ನು ಹುಡುಕ್ತಾ ಇದ್ದಾಗ ಶಿವನಿಂದ ನಿರ್ದೇಶಿಸಲ್ಪಟ್ಟ ಈ ಸ್ಥಳದಲ್ಲಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಗುರು ಮತ್ತು ವಾಯು ಇಬ್ಬರೂ ಸಹಾಯದಿಂದ ಈ ಜಾಗದಲ್ಲಿ ಈ ವಿಗ್ರಹ ಪ್ರತಿಷ್ಠಾಪನೆಗೊಂಡಿದ್ದ ಕಾರಣದಿಂದ ಗುರುವಾಯೂರು ಅಂತ ಈ ಸ್ಥಳಕ್ಕೆ ಹೆಸರು ಬಂದಿದೆ. ಯಾವ ದಿನ ಈ ಕ್ಷೇತ್ರದಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಆಯಿತೋ ಆವತ್ತಿನ ದಿವಸದಿಂದ ವೈಭವವಾಗಿ ದೇವರನ್ನು ಇಲ್ಲಿ ಪೂಜಿಸಲ್ಪಡ್ತಾ ಇದ್ದಾರೆ. ಇನ್ನು ಭಕ್ತರು ಯಾವುದೇ ಸಮಸ್ಯೆಗಳಿದ್ರು, ಅದರಲ್ಲಿ ಮುಖ್ಯವಾಗಿ ಯಾವುದಾದ್ರೂ ಕಾಯಿಲೆಗಳಿಂದ ಬಳಲ್ತಾ ಇದ್ರೆ, ಮದುವೆ ಆಗ್ತಾ ಇಲ್ಲ ಅನ್ನೋರು, ಮಕ್ಕಳಾಗ್ತಾ ಇಲ್ಲ ಅನ್ನೋರು ಈ ದೇವಸ್ಥಾನಕ್ಕೆ ಬಂದು ಗುರುವಾಯೂರಪ್ಪನ ದರ್ಶನ ಮಾಡಿಕೊಂಡು ಹೋದರೆ ಅವರ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗತ್ತೆ ಅಂತ ಹೇಳ್ತಾರೆ. ದೇವಸ್ಥಾನವನ್ನು ಕೇರಳದ ವಾಸ್ತುಶಿಲ್ಪದಲ್ಲಿ ಕಟ್ಟಿರೋದು ಬಹಳನೇ ಸುಂದರವಾಗಿದೆ. ಹಾಗೆ ದೇವಸ್ಥಾನದಲ್ಲಿ ತುಂಬನೇ ವಿಭಿನ್ನವಾದಂಥ ವಿಶೇಷವಾದಂಥ ಆಚರಣೆಗಳನ್ನು ಉತ್ಸವಗಳನ್ನು ಮಾಡ್ತಾರೆ. ಅದರಲ್ಲೂ ಆನೆಯ ಮೇಲೆ ಗುರುವಾಯೂರಪ್ಪನ ವಿಗ್ರಹವನ್ನು ಹೊತ್ಕೊಂಡು ಉತ್ಸವ ಮಾಡ್ತಾರಲ್ಲ, ಅದು ನೋಡೋದಕ್ಕೆ 2 ಕಣ್ಣು ಸಾಲೋದಿಲ್ಲ. ಇನ್ನು ದೇವಸ್ಥಾನದ ಸ್ವಲ್ಪ ದೂರದಲ್ಲೇನೆ ಆನೆಗಳ ಶಿಬಿರ ಇದೆ. ಆ ಆನೆಗಳ ಶಿಬಿರದಲ್ಲಿ ದೇವಸ್ಥಾನದ ಪೂಜಾ ಕಾರ್ಯಗಳಿಗೆ ಬಳಸುವಂಥ ಆನೆಗಳನ್ನು ಸಾಕಲಾಗುತ್ತೆ. ಆ ಆನೆಗಳಿಗೆ ಒಂದು ರೇಸನ್ನು ಮಾಡ್ತಾರೆ. ಆ ರೇಸಲ್ಲಿ ಯಾವ ಆನೆ ಮೊದಲು ಬರುತ್ತೋ ಆ ಆನೆಗೆ ಗುರುವಾಯೂರಪ್ಪನನ್ನು ತನ್ನ ಮೇಲೆ ಹೊರಿಸ್ಕೊಂಡು ಉತ್ಸವ ಮಾಡುವಂಥ ಅವಕಾಶ ಸಿಗತ್ತೆ ಅಂತ ಹೇಳ್ತಾರೆ. ಆ ಆನೆ ಶಿಬಿರ ಎಲ್ಲಿದೆ, ಹೇಗೆ ಹೋಗ್ಬೋದು ಅಂತಲೂ ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ತೀನಿ. ಕೊನೆಯವರೆಗೂ ವಿಡಿಯೋ ನೋಡಿ. ಬಹಳ ದಿನಗಳ ಆಸೆ ಇತ್ತು ಗುರುವಾಯೂರಿಗೆ ಬಂದು ಶ್ರೀಕೃಷ್ಣನ ದರ್ಶನ ಮಾಡಬೇಕು ಅಂತ. ಭಾರತದಲ್ಲಿರುವಂಥ ಎಲ್ಲ ಕೃಷ್ಣನ ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಡಬೇಕು ಅಂತ ಕೃಷ್ಣನ ಭಕ್ತಿಯಾಗಿ ಒಂದು ಆಸೆ ಖಂಡಿತವಾಗ್ಲೂ ಇದೆ. ಆ ಶ್ರೀಕೃಷ್ಣನ ಅನುಗ್ರಹ ನಮ್ಮ ಮೇಲಿದ್ದರೆ ಖಂಡಿತವಾಗ್ಲೂ ಅವರೇ ಅವರ ಕ್ಷೇತ್ರಕ್ಕೆ ಕರೆಸ್ಕೋತಾರೆ ಅಂತ ಒಂದು ನಂಬಿಕೆ ಅಂತೂ ನನಗಿದೆ.
ನಾವು ದರ್ಶನ ಮಾಡಿಕೊಂಡು ಹಾಗೆ ದೇವಸ್ಥಾನದ ಹೊರಗಡೆ ಎಲ್ಲ ಹೆಂಗಿದೆ ಅಂತ ಎಲ್ಲ ನೋಡಿಕೊಂಡು ಹೊರಬಂದ್ವಿ. ಕೇರಳದಲ್ಲಿ ಲಾಟ್ರಿ ತುಂಬಾ ಫೇಮಸ್ಸು. ಎಲ್ಲಂದರಲ್ಲಿ ಲಾಟ್ರಿ ಮಾರ್ತಾ ಇರ್ತಾರೆ. ಎಲ್ಲ ರೋಡ್ ಸೈಡಲ್ಲೂ ಕೂಡ ನೀವು ಲಾಟ್ರಿ ಟಿಕೆಟ್ಗಳನ್ನು ನೋಡ್ತಾ ಇರ್ಬೋದು. ನಮ್ಮ ಕರ್ನಾಟಕದಲ್ಲೂ ಕೂಡ ಒಂದು 10-15 ವರ್ಷದ ಹಿಂದೆ ಲಾಟ್ರಿ ಟಿಕೆಟನ್ನು ರೋಡಲ್ಲೇ ಮಾರ್ತಾಯಿದ್ರು. ಆದರೆ ಇವಾಗ ಅದು ಬ್ಯಾನ್ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ. ಆದರೆ ಕೇರಳದಲ್ಲಿ ಇನ್ನೂ ಅದು ಬ್ಯಾನ್ ಆಗಿಲ್ಲ. ಎಲ್ಲ ಕಡೆ ನಾವು ನೋಡ್ಬೋದು ಲಾಟ್ರಿ ಟಿಕೆಟನ್ನು ಮಾರ್ತಾ ಇರ್ತಾರೆ. ಇಂಟ್ರೆಸ್ಟ್ ಇರೋರು ತಗೊಂಡು ಅವರ ಅದೃಷ್ಟ ಪರೀಕ್ಷೆಯನ್ನು ಕೂಡ ಮಾಡ್ಬೋದು. ನಾವು ದರ್ಶನ ಮುಗಿಸ್ಕೊಂಡು ದೇವಸ್ಥಾನದ ಹೊರಗಡೆ ಬಂದಾಗ 1 ಗಂಟೆ ಆಗಿತ್ತು. ಅಲ್ಲೇ ತಿಂಡಿ ತಿಂದು ದೇವಸ್ಥಾನದ ಹತ್ತಿರದಲ್ಲೇ ರೂಮ್ ಇದ್ದಿದ್ದರಿಂದ ನಡ್ಕೊಂಡೇ ವಾಪಸ್ ರೂಮಿಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಲಗೇಜ್ನ ಪ್ಯಾಕ್ ಮಾಡಿ ರೂಮ್ ಚೆಕ್ಔಟ್ ಮಾಡಿ ಸೈಟ್ ಸೀಯಿಂಗ್ ನೋಡೋದಕ್ಕೆ ಅಂತ ಆಟೋದಲ್ಲಿ ಹೋಗ್ತಾ ಇದ್ದೀವಿ. 2 ಗಂಟೆಗೆಲ್ಲ ಚೆಕ್ಔಟ್ ಟೈಮಿಂಗ್ಸ್ ಇರುತ್ತೆ. ಅದಾದಮೇಲೆ ನಾವು ರೂಮಲ್ಲಿ ಇರೋದಕ್ಕಾಗಲ್ಲ. ರೂಮಲ್ಲಿದ್ದರೆ ಇನ್ನೊಂದು ದಿವಸದ್ದು ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಇವಾಗ ನಾವು ಮೊದಲು ಹೋಗ್ತಾ ಇರೋದು ಮಮ್ಮಿಯೂರ್ ಮಹಾದೇವ್ ಟೆಂಪಲ್ಗೆ. ಈ ದೇವಸ್ಥಾನ ನಿಮಗೆ ಮೊದಲೇ ಹೇಳಿದ್ನಲ್ಲ, ಗುರುವಾಯೂರಪ್ಪನ ವಿಗ್ರಹ ಈ ಜಾಗದಲ್ಲಿ ಪ್ರತಿಷ್ಠಾಪನೆ ಆಗೋದಕ್ಕಿಂತ ಮುಂಚೆ ಶಿವ ಇಲ್ಲಿ ಬಂದು ತಪಸ್ಸು ಮಾಡಿ ಅನಂತರ ಈ ಒಂದು ಮಮ್ಮಿಯೂರ್ ಮಹಾದೇವ್ ದೇವಸ್ಥಾನಕ್ಕೆ ಬಂದು ನೆಲೆಸಿದ್ರು ಅಂತ ನಂಬಿಕೆ ಇದೆ. ಹಾಗಾಗಿನೇ ನೀವು ಗುರುವಾಯೂರಿಗೆ ಬಂದವರು ಪ್ರತಿಯೊಬ್ಬರು ಕೂಡ ಮಮ್ಮಿಯೂರ್ ಶಿವ ಟೆಂಪಲ್ಗೂ ಬಂದು ದೇವರ ದರ್ಶನವನ್ನು ಮಾಡಬೇಕು. ಆದರೆ ದಯವಿಟ್ಟು ದೇವಸ್ಥಾನದ ಟೈಮಿಂಗ್ಸ್ ನೋಡ್ಕೊಂಡು ಬನ್ನಿ. ಯಾಕಂದರೆ ಬೆಳಗ್ಗೆ ಬೇಗನೆ ದೇವಸ್ಥಾನ ಓಪನ್ ಆಗುತ್ತೆ. ಆದರೆ 11 ಗಂಟೆಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ದೇವಸ್ಥಾನನ. ತಿರ್ಗಾ ದೇವಸ್ಥಾನ ಓಪನ್ ಆಗೋದು ಸಂಜೆ 5 ಗಂಟೆಗೆ. ನಾವು ಹೋದಾಗೂ ಕೂಡ ದೇವಸ್ಥಾನ ಕ್ಲೋಸ್ ಆಗಿತ್ತು. ಹಾಗಾಗಿ ಹೊರಗಡೆಯಿಂದನೇ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಇಲ್ಲಿಂದ ನಾವು ಎಲಿಫೆಂಟ್ ಕ್ಯಾಂಪ್ ಕಡೆ ಹೊರಟ್ವಿ. ಗುರುವಾಯೂರ್ ದೇವಸ್ಥಾನದಿಂದ ಮಮ್ಮಿಯೂರ್ ಶಿವ ದೇವಸ್ಥಾನ ಬರೀ 1 ಕಿಲೋಮೀಟರ್ ದೂರದಲ್ಲಿರುತ್ತೆ. ಮಮ್ಮಿಯೂರ್ ಶಿವ ಟೆಂಪಲಿಂದ ನಾವಿವಾಗ ಹೋಗ್ತಾ ಇರೋವಂಥ ಎಲಿಫೆಂಟ್ ಕ್ಯಾಂಪ್ಗೆ 3-4 ಕಿಲೋಮೀಟರ್ ದೂರದಲ್ಲಿರುತ್ತೆ. ಆಟೋದಲ್ಲಿ ಬೇಕಾದರೂ ಹೋಗ್ಬೋದು ಅಥವಾ ನೀವು ಬಸ್ಸಲ್ಲಿ ಬೇಕಿದ್ರೂ ಹೋಗ್ಬೋದು. ನಮಗೆ ಗುರುವಾಯೂರ್ ದೇವಸ್ಥಾನದಿಂದ ಈ ಎಲಿಫೆಂಟ್ ಕ್ಯಾಂಪ್ ಹತ್ತಿರಕ್ಕೆ 150 ರೂಪಾಯಿ ಚಾರ್ಜ್ ಮಾಡಿದ್ರು ಆಟೋದವರು. ಈ ಎಲಿಫೆಂಟ್ ಕ್ಯಾಂಪನ್ನು ಅನ್ನಕೊಟ್ಟ ಎಲಿಫೆಂಟ್ ಕ್ಯಾಂಪ್ ಅಂತ ಕರೀತಾರೆ. ಇಲ್ಲಿ ನೀವು ಟಿಕೆಟ್ ತೊಗೋಬೇಕಾಗತ್ತೆ. ಒಬ್ಬರಿಗೆ 20 ರೂಪಾಯಿ. ದೊಡ್ಡವ್ರಿಗಾದರೆ ಒಂದು ಟಿಕೆಟ್ 20 ರೂಪಾಯಿ, ಚಿಕ್ಕ ಮಕ್ಳಿಗಾದರೆ 10 ರೂಪಾಯಿ ಅಷ್ಟೇ ಟಿಕೆಟು. ಇನ್ನು ಈ ಎಲಿಫೆಂಟ್ ಕ್ಯಾಂಪ್ ಟೈಮಿಂಗ್ಸ್ ಬಂದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ. ಈ ಎಲಿಫೆಂಟ್ ಕ್ಯಾಂಪ್ ಇರೋವಂಥದ್ದು ಪುನ್ನತ್ತೂರು ಕೋಟ ಅನ್ನೋ ಒಂದು ಜಾಗದಲ್ಲಿ. ನಾವು 3 ಟಿಕೆಟ್ ತೊಗೊಂಡು ನಮ್ಮ ಲಗೇಜ್ನ ಅಲ್ಲೇ ಸೆಕ್ಯೂರಿಟಿ ಅವ್ರ ಹತ್ರನೇ ಇಟ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲೇನು ಕ್ಲಾಕ್ ರೂಮ್ ಅಂತ ಏನೂ ಇಲ್ಲ. ಆದರೆ ನಾವು ಲಗೇಜ್ ತೊಗೊಂಡೋಗಿದ್ದರಿಂದ ಅಲ್ಲಿ ಇಟ್ಬಿಟ್ಟು ಹೋಗ್ತಾ ಇದ್ದೀವಿ. ಕ್ಯಾಂಪಲ್ಲಿ ತುಂಬಾ ಆನೆಗಳಿದೆ. ನಾವು ನಮ್ಮ ಕರ್ನಾಟಕದಲ್ಲಿರೋವಂಥ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಇದೆಲ್ಲ ನೋಡಿದ್ದೀವಲ್ಲ, ಅದೇ ರೀತಿ ತುಂಬಾ ಎಲಿಫೆಂಟ್ಗಳಿದೆ. ಇಲ್ಲಿ ಆನೆಗಳನ್ನು ಪಳಗಿಸ್ತಾರೆ. ನೀವೇನಾದರೂ ಗುರುವಾಯೂರ್ಗೆ ಹೋದರೆ ಈ ಜಾಗಕ್ಕೆ ಹೋಗೋದನ್ನು ಮರಿಲೇಬೇಡಿ. ತುಂಬಾ ಖುಷಿ ಆಗುತ್ತೆ ನಿಮಗೆ. ಅದರಲ್ಲೂ ಮಕ್ಕಳನ್ನೆಲ್ಲ ಕರ್ಕೊಂಡೋದ್ರೆ ಅವರು ಕೂಡ ತುಂಬಾ ಎಂಜಾಯ್ ಮಾಡ್ತಾರೆ ಇದನ್ನೆಲ್ಲ. ಆನೆಗಳನ್ನು ನೋಡ್ಕೊಳ್ಳೋದು, ಆನೆಗಳಿಗೆ ಸ್ನಾನ ಮಾಡಿಸೋದು, ಅವುಗಳಿಗೆ ಮೇವು ಹಾಕೋದು ಎಲ್ಲ ಕೂಡ ಆನೆಗಳಿಗೆ ಒಬ್ರೊಬ್ಬರು ಮಾವುತ ಅಂತ ಇರ್ತಾರೆ, ಅವರೇ ನೋಡ್ಕೊಳ್ತಾರೆ ಎಲ್ಲನೂ. ನಾವು ಈ ಎಲಿಫೆಂಟ್ ಕ್ಯಾಂಪ್ಗೆ ಹೋದಾಗ ಸ್ನಾನ ಮಾಡಿಸ್ತಾ ಇದ್ರು ಆನೆಗಳಿಗೆ. ಆನೆ ಸ್ನಾನ ಮಾಡಿಸ್ತಾ ಇರೋದನ್ನು ಎಷ್ಟು ಎಂಜಾಯ್ ಮಾಡ್ತಾಯಿತ್ತು ಅಂತಂದರೆ ನೀರನ್ನ ತೊಗೊಂಡು ಅದರಷ್ಟಕ್ಕದೇ ಹಾಕೋತಾ ಇತ್ತು ನೀರನ್ನೆಲ್ಲ. ನಾವು ಕೂರ್ಗ್ ಹೋದಾಗ ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೆ ಹೋಗಿದ್ವಿ. ಆದರೆ ಆನೆಗಳನ್ನ ನೋಡೋದಕ್ಕಾಗಿರಲಿಲ್ಲ. ನಮಗೆ ಸಂಜೆ ಆಗೋಗಿತ್ತು, 5 ಗಂಟೆ ಆಗೋಗಿತ್ತು. ಎಲಿಫೆಂಟ್ ಕ್ಯಾಂಪ್ ಕ್ಲೋಸ್ ಮಾಡಿಬಿಟ್ಟಿದ್ರು. ಫಸ್ಟ್ ಟೈಮ್ ನೋಡಿದ್ದು ಈ ಥರ ಆನೆಗಳಿಗೆ ಸ್ನಾನ ಮಾಡಿಸೋದು ಎಲ್ಲನೂ. ತುಂಬಾ ಖುಷಿ ಆಯಿತು. ನನ್ನ ಮಗನೂ ಕೂಡ ತುಂಬಾ ಇಷ್ಟಪಟ್ಟ. ಇನ್ನು ಗುರುವಾಯೂರು ದೇವಸ್ಥಾನದಲ್ಲಿ ಉತ್ಸವವನ್ನು ಮಾಡುವಾಗ ಈ ಆನೆಗಳನ್ನೇ ಬಳಸ್ಕೋತಾರೆ. ಅಂದರೆ ಗುರುವಾಯೂರಪ್ಪನ ವಿಗ್ರಹವನ್ನು ಒರೆಸಿ ಉತ್ಸವ ಮಾಡಿಸೋ ಅಂಥದ್ದನ್ನು. ಅದಕ್ಕೆ ಒಂದು ರೇಸನ್ನು ಮಾಡ್ತಾರೆ. ಅದರಲ್ಲಿ ಯಾವ ಆನೆ ಮೊದಲು ಬರುತ್ತೋ ರೇಸಲ್ಲಿ ಆ ಆನೆಗೆ ಗುರುವಾಯೂರಪ್ಪನ ವಿಗ್ರಹವನ್ನು ಒರೆಸಿ ಉತ್ಸವವನ್ನು ಮಾಡ್ತಾರೆ. ಅದೇ ರೀತಿಯಲ್ಲಿ ತ್ರಿಶೂರಲ್ಲಿ ವಡಕ್ಕುನಾಥನ್ ದೇವಸ್ಥಾನ ಇದೆ. ತುಂಬಾ ಫೇಮಸ್ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಪೂರಂ ಫೆಸ್ಟಿವಲ್ ಅಂತ ನಡೆಯುತ್ತೆ ಪ್ರತಿ ವರ್ಷವೂ ಕೂಡ. ತ್ರಿಶೂರಲ್ಲಿರೋ ವಡಕ್ಕುನಾಥನ್ ದೇವಸ್ಥಾನದ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಾನು. ನೆಕ್ಸ್ಟ್ ವಿಡಿಯೋ ಬರುತ್ತೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇರಿ. ಆ ಒಂದು ದೇವಸ್ಥಾನದಲ್ಲಿ ಪೂರಂ ಫೆಸ್ಟಿವಲ್ ನಡೆದಾಗ ಇಲ್ಲಿ ಸಾಕಿರೋವಂಥ ಆನೆಗಳನ್ನು ಕರ್ಕೊಂಡು ಹೋಗಿ ಅಲ್ಲಿ ಉತ್ಸವವನ್ನು ನಡೆಸ್ತಾರೆ. ತುಂಬಾ ಫೇಮಸ್ಸು. ನಮ್ಮ ದಸರಾದಲ್ಲಿ ಯಾವ ರೀತಿ ಮೈಸೂರು ದಸರಾ ಫೇಮಸ್ಸು, ಅದೇ ರೀತಿ ಕೇರಳದಲ್ಲಿ ಪೂರಂ ಫೆಸ್ಟಿವಲ್ ತುಂಬಾ ಫೇಮಸ್ಸು. ಅಲ್ಲಿ ನಡೆಯುವಂಥ ಪೂರಂ ಫೆಸ್ಟಿವಲ್ಗೆ ಈ ಆನೆಗಳನ್ನೇ ಬಳಸ್ಕೋತಾರೆ. ಇನ್ನು ಗುರುವಾಯೂರಲ್ಲಿ ಈ ಎಲಿಫೆಂಟ್ ಕ್ಯಾಂಪ್ ಹಾಗೆ ಮಮ್ಮಿಯೂರ್ ಶಿವ ಟೆಂಪಲ್ ಮಾತ್ರನೇ ಅಲ್ಲದೆ
ಪಾರ್ಥಸಾರಥಿ ಕೃಷ್ಣನ್ ಟೆಂಪಲ್ ಇದೆ, ಅಂದರೆ ಅರ್ಜುನನ ಸಾರಥಿ ಆಗಿರುವಂತಹ ಕೃಷ್ಣನ ದೇವಸ್ಥಾನ ಇದೆ. ಅಲ್ಲಿಗೆ ನಾವು ಹೋಗೋದಕ್ಕಾಗಿರಲಿಲ್ಲ. ಹೋದರೂ ಕೂಡ ಮಧ್ಯಾಹ್ನ ಟೈಮಲ್ಲಿ ಎಲ್ಲ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ, ದರ್ಶನ ಮಾಡೋದಕ್ಕಾಗಲ್ಲ. ಜೊತೆಗೆ ನಮಗೆ ಟೈಮು ಇರಲಿಲ್ಲ. ನಮಗೆ ಸಂಜೆ ತ್ರಿಶೂರಲ್ಲಿ ಟ್ರೈನ್ ಇತ್ತು. ಆ ಟ್ರೈನ್ ಹೋಗೋ ಅಷ್ಟರಲ್ಲಿ ನಾವು ಒಡಕನಾಥನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಬೇಕಾಗಿತ್ತು. ಹಾಗಾಗಿ ಜಾಸ್ತಿ ಟೈಮ್ ಇಲ್ಲದೆ ಇರೋ ಕಾರಣ ನಾವು ಪಾರ್ಥಸಾರಥಿ ದೇವಸ್ಥಾನಕ್ಕೆ ಹೋಗೋದಕ್ಕಾಗಲಿಲ್ಲ. ಹಾಗೆ ನಿಮಗೆ ಗುರುವಾಯೂರಲ್ಲಿ ಬೀಚ್ ಕೂಡ ಇದೆ. ನೀವೇನಾದರೂ 2-3 ದಿವಸ ಗುರುವಾಯೂರಲ್ಲೇ ಇರ್ತೀರಾ ಅಂತಂದರೆ ಆ ಎಲ್ಲ ದೇವಸ್ಥಾನಗಳನ್ನು ನೋಡಿಕೊಂಡು ಮತ್ತೊಂದು ಸಲ ಗುರುವಾಯೂರಪ್ಪನ ದರ್ಶನ ಮಾಡಿ ಬರ್ಬೋದು. ಈ ಎಲಿಫೆಂಟ್ ಕ್ಯಾಂಪಲ್ಲಿ ನಾವು ಎಲ್ಲ ಆನೆಗಳನ್ನು ನೋಡಿ ವಾಪಸ್ ಇಲ್ಲಿಂದ ಬಸ್ಸಲ್ಲಿ ಗುರುವಾಯೂರ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ತ್ರಿಶೂರ್ಗೆ ಪ್ರೈವೇಟ್ ಬಸ್ಸಲ್ಲೇ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಗುರುವಾಯೂರಲ್ಲಿರುವಂಥ ವಡಕುನಾಥನ ದೇವಸ್ಥಾನದ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಗುರುವಾಯೂರ್ ದೇವಸ್ಥಾನದ ಸಂಪೂರ್ಣ ಮಾಹಿತಿನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಆ ಗುರುವಾಯೂರಪ್ಪನ ಆಶೀರ್ವಾದ ನಮ್ಮ ಮೇಲೆ ಎಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲರನ್ನೂ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು. ಹರಿ ನಾರಾಯಣ ಜಯ ನಾರಾಯಣ.